ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ, ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ. ನಾನಿವತ್ತು ನಿಮಗೆ ಸುಲಭ ರೀತಿಯಲ್ಲಿ ಮಾಡ್ಕೊಳ್ಬೋದಾದಂತಹ 2 ಕಷಾಯಗಳ ಬಗ್ಗೆ ತಿಳಿಸ್ಬೇಕಂತ ಬಂದಿದ್ದೇನೆ. ಮೊದಲಿಗೆ ನಾನು ತುಳಸಿ ತೊಗೊಂಡಿದ್ದೇನೆ, ಶುಂಠಿ ತೊಗೊಂಡಿದ್ದೇನೆ, 2 ಲವಂಗ, 1 ಏಲಕ್ಕಿ, 1 ಚಮಚ ಬೆಲ್ಲ ಹಾಗೂ ಅರಿಶಿಣ ಪುಡಿ, 2 ಮೆಣಸು, ದೊಡ್ಡ ಪತ್ರೆ ಎಲೆಗಳು 2 ತೊಗೊಂಡಿದ್ದೇನೆ. ಎರಡನೆಯದಾಗಿ ತುಳಸಿ ತೊಗೊಂಡಿದ್ದೇನೆ, 2 ಲವಂಗ ತೊಗೊಂಡಿದ್ದೇನೆ, 1 ಏಲಕ್ಕಿ, 2 ಮೆಣಸು, ಶುಂಠಿ, ದೊಡ್ಡ ಪತ್ರೆ ಎಲೆಗಳು 2 ಹಾಗೂ 1 ಚಮಚ ಬೆಲ್ಲನ ತೊಗೊಂಡಿದ್ದೇನೆ. ಇದು ಕೆಮಿಕಲ್ ಮುಕ್ತ ಬೆಲ್ಲ ಹಾಗೂ 1 ಚಮಚ ಟೀ ಪುಡಿಯನ್ನು ತೊಗೊಂಡಿದ್ದೇನೆ. ಈಗ ನಾನು ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಮೇಲೆ ಒಂದು ಬೌಲ್ ಇಡ್ತಾ ಇದ್ದೇನೆ. ಈಗ ಮೊದಲನೇ ಕಷಾಯವನ್ನು ನಾವು ಕಾಯಿಸ್ಕೊಳ್ಳೋಣ. 1 ಲೋಟ ಹಾಲು ಹಾಕ್ತಾ ಇದ್ದೇನೆ. ಇದೆಲ್ಲದನ್ನು ನಾವು ಕುಟ್ಕೋಬೇಕಾಗತ್ತೆ. ಕುಟ್ಕೊಂಡಿದ್ದೇನೆ. ಈಗ ನಾನು ದೊಡ್ಡ ಪತ್ರೆ ಹಾಕ್ತಾ ಇದ್ದೇನೆ, ಕುಟ್ಕೊಂಡಿರೋ ತುಳಸಿ ಹಾಕ್ತಿದ್ದೇನೆ, ಮತ್ತು ಮೆಣಸು, ಲವಂಗ, ಏಲಕ್ಕಿ ಇದು 3 ಹಾಕ್ತಾ ಇದ್ದೇನೆ. ಅರಿಶಿಣ ಹಾಕ್ತಾ ಇದ್ದೇನೆ, ಶುಂಠಿ ಹಾಗೂ ಬೆಲ್ಲ. ಸ್ವಲ್ಪ ನಾವು ತಿರುಗಿಸ್ಬೇಕಾಗತ್ತೆ. ಅದನ್ನು ಹುಕ್ಕೋದಕ್ಕೆ ನಾವು ಬಿಡಬಾರ್ದು. ಹಾಗೆ ನಿಧಾನವಾಗಿ ತಿರುಗಿಸ್ತಾ ಇರಬೇಕಾಗತ್ತೆ. ನಾವು ಕುಟ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಅದನ್ನು ಕುದಿಸೋ ಅವಶ್ಯಕತೆ ಇಲ್ಲ. ನಾವು ಹಾಗೆ ಇಡೀ ಹಾಕ್ಕೊಂಡಿದ್ರೆ ಹಾಕ್ಬೇಕಿತ್ತು. ಮತ್ತೊಂದು ಕಡೆ ನಾನೀಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೇನೆ. 1 ಲೋಟ ಹಾಲು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಉಕ್ಕೋದಕ್ಕೆ ಬಿಡಬಾರ್ದು ಸ್ನೇಹಿತರೆ. ಅದು ಹಾಲಿಂದು ಆಗಾಗ ಕೈ ಆಡ್ತಾ ಇರಬೇಕು ನಾವು. ಈಗ ನಾನು ಎರಡನೆಯದಾಗಿ ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಕುಟ್ಕೊಂಡಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನಾನು ಹಾಲಿಗೆ ಟೀ ಪುಡಿ ಹಾಕ್ತಾ ಇದ್ದೇನೆ. ಆಮೇಲೆ ಕುಟ್ಕೊಂಡಿದ್ದಂತಹ ತುಳಸಿ, ದೊಡ್ಡ ಪತ್ರೆ, ಶುಂಠಿ ಹಾಕ್ತಾ ಇದ್ದೇನೆ. ಏಲಕ್ಕಿ, ಲವಂಗ, ಮೆಣಸನ್ನು ಇಟ್ಕೊಂಡಿದ್ದು ಹಾಕ್ತಾ ಇದ್ದೇನೆ. ಕೊನೆಯದಾಗಿ ಬೆಲ್ಲನ ಹಾಕ್ತಾ ಇದ್ದೇನೆ. ಈಗ ನಾನು ಅದನ್ನು ಉಕ್ಕೋದಕ್ಕೆ ಬಿಡೋದಿಲ್ಲ. ನಾನು ಹಾಗೆ ಕೈ ಆಡ್ತಾ ಇದ್ದೇನೆ. ಎರಡನ್ನೂ ಸಹ ಉಕ್ಕೋದಕ್ಕೆ ಬಿಡಬಾರ್ದು ನಾವು. ಇದನ್ನು ದೊಡ್ಡವರಿಂದ ಸಣ್ಣವರವರೆಗೂ ಕುಡಿಬೋದು ಸ್ನೇಹಿತರೆ. ದಿನಕ್ಕೆ 2 ಟೈಮ್ ಕುಡಿದ್ರೆ ಟೀ ಕಾಫಿ 2 ಟೈಮ್ ನಾವು ಈಗ 5-6 ಟೈಮು ಟೀ ಕಾಫಿ ಕುಡಿಬೇಕಂತ ಅಂದ್ಕೊತಿರ್ತೀವಿ. ಅದ್ರ ಬದಲು ಈ ಹಾಲನ್ನ 2 ಟೈಮ್ ನಾವು ಕುಡಿದ್ರೆ ನಾವು ಗಂಟ್ಲಲ್ಲಿರೋ ಕಫ ಎಲ್ಲ ಕರಗುತ್ತೆ. ಈಗ ಟೀಗೂ ಅಷ್ಟೇ, ಅದನ್ನು ಹಾಕ್ಕೊಂಡು ನಾವು ಕುಡಿದ್ರೆ 2 ಟೈಮ್ ಅದು 2 ಟೈಮ್ ಇದು ಕುಡಿಬೋದು ಸ್ನೇಹಿತರೆ. ಈಗ ನಾನು ಸೋಸ್ಕೊಳ್ತಾ ಇದ್ದೇನೆ. ಈಗ ಆಗಿದೆ ಹಾಲು. ಈ ಒಂದು ಕಷಾಯ ಸಣ್ಣವರಿಂದ ದೊಡ್ಡವರವರೆಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ನಾನು ಟೀನ ಸೋಸ್ಕೊಳ್ತಾ ಇದ್ದೇನೆ. ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂತಹ ಕಷಾಯಗಳು ಇವೆರಡೂ. ಈಗ ನಾವು ಟೀ ಕುಡಿಯೋದಿಲ್ಲ ಅನ್ನೋರು ಹಾಲಿಗೆ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಕುಡಿಬೋದು. ಇಲ್ಲ ನಾವು ಟೀ ಕುಡಿತೀವಿ, ನಮಗೆ ಇದು ಬೇಡ ಅಂದರೆ ಟೀಗೂ ಹಾಕ್ಕೊಂಡು ಕುಡಿಬೋದು. 2 ಥರನೂ ನಾನು ನಿಮಗೆ ಮಾಡಿ ತೋರಿಸಿದ್ದೇನೆ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಕರಗುತ್ತೆ ಮತ್ತು ಮನಸ್ಸು ಉಲ್ಲಾಸವಾಗಿರುತ್ತೆ. ದೇಹನೂ ಸಹ ಫ್ರೀ ಆಗಿರುತ್ತೆ. ನಮಗೆ ಫ್ರೆಶ್ನೆಸ್ ನಮಗೆ ಕಾಣ್ತಾ ಇರುತ್ತೆ. ದಯವಿಟ್ಟು ಈ ಆರೋಗ್ಯ ಡ್ರಿಂಕ್ಗಳನ್ನು ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ. ಈ 2 ಕಷಾಯಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.